ಮುತ್ತಣ್ಣ 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 ಅಣ್ಣ ಅಣ್ಣ ಯಾಕಣ್ಣ ಹೀಗ್ ಮಾಡ್ದೆ? ನಮಗೆಲ್ಲ ಎಷ್ಟು ಕಷ್ಟ ಆಯ್ತು ಗೊತ್ತಾ? ನಿಮ್ಮನ್ ಹುಡುಕ್ದೇ ಇರೋ ಜಾಗನೇ ಇಲ್ವಲ್ಲ ಮುತ್ತಣ್ಣ. ಟಿವಿ, ರೇಡಿಯೋ, ಪೇಪರ್ ಎಲ್ಲಾ ಕಡೆನೂ ಅನೌನ್ಸ್ಮೆಂಟ್ ಕೊಟ್ಟಿದ್ದೆ. ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು. ಎಲ್ಲಿ ಹೋಗಿದ್ರು ಬಾವಾ? ಈ ಮನೆ ಆಸ್ತಿ ಇದೆಲ್ಲ ಮತ್ತೆ ಹೇಗ್ ಬಂತು ಬಾವಾ? ಅವತ್ತು ಸಮಾರಂಭದಿಂದ ಬರ್ತಿರುವಾಗ ರಸ್ತೆಯಲ್ಲಿ ಅಯ್ಯೋ ನೋಡ್ತಿದ್ದಂಗೆ ಯಾರೋ ಟೆಂಪೋ ಡ್ರೈವರ್ ಆಕ್ಸಿಡೆಂಟ್ ಮಾಡಿ ಓಡೋಗ್ಬಿಟ್ಟ. ಈ ಕಡೆ ಬನ್ನಿ. ಡಾಕ್ಟರ್, ಎಸ್, ನನ್ನ ಹೆಂಡತಿ ಮಗು ಜೀವಕ್ಕೆ ಏನು ತೊಂದರೆ ಇಲ್ವಾ ಡಾಕ್ಟರ್? ಏನು ಯೋಚನೆ ಮಾಡಬೇಕಾಗಿಲ್ಲ. ತುಂಬಾ ಬ್ಲಡ್ ಲಾಸ್ ಆಗಿತ್ತು. ನಾನು ಸ್ಟಿಚಸ್ ಕಂಟ್ರೋಲ್ ತಂದಿದ್ದೀನಿ. ನೋ, ದೇ ಆರ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್. ನೀವು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನನಗಲ್ಲ, ಸಮಯಕ್ಕೆ ಸರಿಯಾಗಿ ತಾಯಿ ಮಗುನ ಹಾಸ್ಪಿಟಲ್ ಕರ್ಕೊಂಡ್ಬಂದು ಅವ್ರ ಜೀವ ಉಳಿಸಲ್ಲ. ಹಾ, ಅವ್ರಿಗೆ ಹೇಳ್ಬೇಕು ನಿಮ್ ಥ್ಯಾಂಕ್ಸ್ ಅನ್ನ. ಮುತ್ತಣ್ಣವ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ ಮುತ್ತಣ್ಣವ್ರೆ. ನನಗ್ ಗೊತ್ತು ನಿಮ್ಗೆ ನನ್ನಿಂದ ತುಂಬಾ ತೊಂದರೆ ಆಗಿದೆ ಅಂತ. ಆದ್ರೆ ಅವತ್ತಿನ ನನ್ನ ಪರಿಸ್ಥಿತಿ ಹಾಗಿತ್ತು. ನೀವು ಕೊಟ್ಟ ಹಣದಿಂದ ನನ್ಗೆಲ್ಲ ಒಳ್ಳೇದೇ ಆಯ್ತು. ಆಮೇಲೆ ನಾನ್ ಮಾಡಿದ ತಪ್ಪು ನನ್ಗೆ ಅರಿವಾಯ್ತು. ನಿಮ್ ಹಣನ ನಿಮಗ್ ಕೊಡ್ಬೇಕು ಅಂತ ಊರ್ಗ್ ಹೋದೆ ಮುತ್ತಣ್ಣವ್ರೆ. ಆಗ ಸೇಟು ಅವನ್ ಹಣನ ರಿಕವರಿ ಮಾಡ್ಕೊಳಕ್ಕೆ ನಿಮ್ ಮನೆನ ಮಾರ್ತಾ ಇದ್ದ. ನಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಇದೇ ಸರಿಯಾದ ಸಂದರ್ಭ ಅಂತ ನಿಮ್ಮ ಆಸ್ತಿನ ನಿಮ್ ಮನೆನ ನಿಮ್ಗೆ ಕೊಡ್ಬೇಕು ಅಂತ ಅದನ್ನ ನಾನ್ ಕೊಂಡ್ಕೊಂಡೆ ಮುತ್ತಣ್ಣವ್ರೆ. ನೀವು ದೇವರಾಗ್ ಬಂದು ನನ್ನ ಹೆಂಡತಿ ಮಗು ಪ್ರಾಣನ ಉಳಿಸಿದ್ರಿ. ತಗೊಳ್ಳಿ ಮುತ್ತಣ್ಣವ್ರೆ, ನಿಮ್ ಆಸ್ತಿ ಪತ್ರ ತಗೊಂಡು ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಮುತ್ತಣ್ಣವ್ರೆ. ದಯವಿಟ್ಟು ನಾನು ಕ್ಷಮಿಸ್ಬೇಕು.